ನೋಡಿ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರು 1000ಕ್ಕಿಂತ ಹೆಚ್ಚು ಜನ ಅಂತೇಳಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ಆದ್ರೆ 25 ಜನನ ಸಿಕ್ಕಿರೋದು ಪೊಲೀಸರಿಗೆ. ಯಾಕೆ ಸುಮ್ಮನಾದ್ರ ಪೊಲೀಸರು? ಈ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಮುಸ್ಲಿಂ ಪುಡಾರಿಗಳ ಕಲ್ಲೇಟಿಗೆ ಉದಯಗಿರಿ ಒತ್ತಿ ಉರಿದಿತ್ತು. ಉಡಾಳರಿಂದ ಕಲ್ಲೇಟು ತಿಂದು ತೆಪ್ಪಗಾದ್ರ ಪೊಲೀಸರು. ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಬಂಧನಕ್ಕೆ ಯಾಕೆ ಹಿಂದೇಟು? ಯಾಕೆ ಹೆದರಿಕೆನಾ ಪೊಲೀಸರಿಗೆ? ಕಾಣದ ಕೈಗಳಿಂದ ಪೊಲೀಸರ ಮೇಲೆ ಒತ್ತಡ ಏನಾದ್ರೂ ಇದೆಯಾ? ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಮೈಸೂರು ಪೊಲೀಸರ ನಡೆ. ನೋಡಿ, ಮೈಸೂರಲ್ಲೇ ಇದ್ದಾನೆ ಅಂತ ಗೊತ್ತಿದೆ. ಯಾರು? ಈ ಮುಫ್ತಿ ಮುಷ್ತಾಕ್ ಮಕ್ಬೋಲಿ, ಪ್ರಚೋದನೆಯನ್ನ ಕೊಟ್ಟಂತ ಮೌಲ್ವಿ. ಆತನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ? ಮೈಸೂರಲ್ಲೇ ಇದ್ದಾನೆ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಪೊಲೀಸರಿಗೆ ಧೈರ್ಯ ಇಲ್ವಾ ಅರೆಸ್ಟ್ ಮಾಡೋದಕ್ಕೆ? ಅಥವಾ ಪೊಲೀಸರ ಮೇಲೆ ಒತ್ತಡ ಇದೆಯಾ ಅರೆಸ್ಟ್ ಮಾಡಬಾರ್ದು ಅಂತ? ಕ್ಲಾರಿಟಿ ಕೊಡಿ. ಕಲ್ಲು ತೂರಾಟ ಮಾಡಿದವರು 1000ಕ್ಕಿಂತ ಹೆಚ್ಚು ಜನ ಅಂತೇಳಿ ಎಫ್ಐಆರ್ ದಾಖಲು ಮಾಡಿದ್ರಿ. 25 ಜನ ನಿಮ್ಮ ಕೈಗೆ ಸಿಕ್ಕಿದ್ದು. 20 ಜನ. ಘಟನೆ ಆಗಿ 1 ವಾರ ಕಳೀತಾ ಬರ್ತಾ ಇದೆ. ಇನ್ನು ಕಲ್ಲು ತೂರಾಟ ಮಾಡಿದವರ ಬಂಧನ ಸರಿಯಾಗಿ ಆಗ್ತಾ ಇಲ್ಲ. ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ತಂತಾನೆ. ಒತ್ತಡ ಇದೆಯಾ ಅಥವಾ ಪೊಲೀಸರಿಗೆ ಭಯನ? ಗೊತ್ತಿಲ್ಲ. ಪೊಲೀಸರು ಉತ್ತರ ಕೊಡಬೇಕು. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಮಾಡಿದಂತಹ ವ್ಯಕ್ತಿಯ ಅರೆಸ್ಟ್ ಇನ್ನೂ ಆಗಿಲ್ಲ. ಆದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು, ಕಲ್ಲು ತೂರಾಟವನ್ನ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟರು, ಅವರೆಲ್ಲಿದ್ದಾರೆ? ಯಾಕೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ? ಆದ್ರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಲಾಗಿದೆ. ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಬಂಧನ ಇಲ್ಲ. ಈಗ ಪೊಲೀಸ್ ಆಯುಕ್ತೆ, ಮೈಸೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಾ ಲಾಟ್ಕರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿದ್ರು. ಅವರನ್ನ ವರ್ಗಾವಣೆ ಮಾಡಿ ಆದೇಶ ಬಂದಿದೆ. ಸ್ಟೇಷನ್ಗೆ ಒಂದಷ್ಟು ಜನ ಬರ್ತಾರೆ, ಮನವಿಯನ್ನ ಮಾಡ್ಕೊಳ್ಳಕ್ಕೆ ಬರ್ತಾರೆ, ಕಂಪ್ಲೇಂಟ್ ಅನ್ನ ತಗೊಳ್ತಾರೆ. ಅದಾದ್ಮೇಲೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅವರ ಅರೆಸ್ಟ್ ಆಗುತ್ತೆ. ಅದಾದ್ಮೇಲೆ ಕಲ್ಲು ತೂರಾಟಗಳಾಗುತ್ತೆ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿವಾದಿತ ಪೋಸ್ಟ್ ಅನ್ನು ಹಾಕಿದ ಸತೀಶ್ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ನಿನ್ನೆ ಜಾಮೀನು, ಇವತ್ತು ರಿಲೀಸ್. ಮುಖ ಮುಚ್ಚಿಕೊಂಡು ಜೈಲಿನಿಂದ ಹೊರಬಂದಂತ ಸತೀಶ್, ವಿವಾದಿತ ಪೋಸ್ಟ್ ಹಾಕಿದ ಸತೀಶ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನೋಡಿ, ಮುಖ ಮುಚ್ಚಿಕೊಂಡು ಹೊರಗಡೆ ಬರ್ತಾ ಇರುವಂತ ಸತೀಶ್ ಇವತ್ತು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗುವ ಹಂತಕ್ಕೆ ಹೋಗಿತ್ತು. ಆದರೆ ಇವರು ಹಾಕಿದಂತ ಒಂದು ಪೋಸ್ಟ್, ಆ ಪೋಸ್ಟ್ನ ವಿಚಾರವಾಗಿ ಆಕ್ರೋಶಗಳು ಭುಗಿಲೆದ್ದಿತ್ತು. ಆತರ ಬಂಧನ ಆಗಿತ್ತು. 1 ದಿನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ನಿನ್ನೆ ಆತನಿಗೆ ಜಾಮೀನು ಸಿಕ್ಕಿತ್ತು. ಇವತ್ತು ಬಿಡುಗಡೆ ಆಗಿದ್ದಾರೆ. ಜೈಲಿಂದ ಹೊರಗಡೆ ಬರಬೇಕಾದ್ರೆ ಮುಖವನ್ನ ಮುಚ್ಚಿಕೊಂಡು ಬಂದಿದ್ದಾರೆ. ನೋಡಿ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರು 1000ಕ್ಕಿಂತ ಹೆಚ್ಚು ಜನ ಅಂತೇಳಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ಆದ್ರೆ 25 ಜನನ ಸಿಕ್ಕಿರೋದು ಪೊಲೀಸರಿಗೆ. ಯಾಕೆ ಸುಮ್ಮನಾದ್ರ ಪೊಲೀಸರು? ಈ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಮುಸ್ಲಿಂ ಪುಡಾರಿಗಳ ಕಲ್ಲೇಟಿಗೆ ಉದಯಗಿರಿ ಒತ್ತಿ ಉರಿದಿತ್ತು. ಉಡಾಳರಿಂದ ಕಲ್ಲೇಟು ತಿಂದು ತೆಪ್ಪಗಾದ್ರ ಪೊಲೀಸರು. ಮುಫ್ತಿ ಮುಷ್ತಾಕ್ ಮಕ್ಬೋಲಿ ಬಂಧನಕ್ಕೆ ಯಾಕೆ ಹಿಂದೇಟು? ಯಾಕೆ ಹೆದರಿಕೆನಾ ಪೊಲೀಸರಿಗೆ? ಕಾಣದ ಕೈಗಳಿಂದ ಪೊಲೀಸರ ಮೇಲೆ ಒತ್ತಡ ಏನಾದ್ರೂ ಇದೆಯಾ? ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಮೈಸೂರು ಪೊಲೀಸರ ನಡೆ. ನೋಡಿ, ಮೈಸೂರಲ್ಲೇ ಇದ್ದಾನೆ ಅಂತ ಗೊತ್ತಿದೆ. ಯಾರು? ಈ ಮುಫ್ತಿ ಮುಷ್ತಾಕ್ ಮಕ್ಬೋಲಿ, ಪ್ರಚೋದನೆಯನ್ನ ಕೊಟ್ಟಂತ ಮೌಲ್ವಿ.
ಆತನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಮೈಸೂರಲ್ಲೇ ಇದ್ದಾನೆ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಪೊಲೀಸರಿಗೆ ಧೈರ್ಯ ಇಲ್ವಾ ಅರೆಸ್ಟ್ ಮಾಡೋದಕ್ಕೆ, ಅಥವಾ ಪೊಲೀಸರ ಮೇಲೆ ಒತ್ತಡ ಇದೆಯಾ ಅರೆಸ್ಟ್ ಮಾಡಬಾರ್ದು ಅಂತ? ಕ್ಲಾರಿಟಿ ಕೊಡಿ. ಕಲ್ಲು ತೂರಾಟ ಮಾಡಿದವರು 1000ಕ್ಕಿಂತ ಹೆಚ್ಚು ಜನ ಅಂತೇಳಿ FIR ದಾಖಲು ಮಾಡಿದ್ರಿ. 20 ಜನ ನಿಮ್ಮ ಕೈಗೆ ಸಿಕ್ಕಿದ್ದು, 20 ಜನ. ಘಟನೆ ಆಗಿ 1 ವಾರ ಕಳೀತಾ ಬರ್ತಾ ಇದೆ, ಇನ್ನು ಕಲ್ಲು ತೂರಾಟ ಮಾಡಿದವರ ಬಂಧನ ಸರಿಯಾಗಿ ಆಗ್ತಾ ಇಲ್ಲ. ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ತಂತಾನೆ. ಒತ್ತಡ ಇದೆಯಾ ಅಥವಾ ಪೊಲೀಸರಿಗೆ ಭಯನ? ಗೊತ್ತಿಲ್ಲ. ಪೊಲೀಸರು ಉತ್ತರ ಕೊಡಬೇಕು. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಮಾಡಿದಂತಹ ವ್ಯಕ್ತಿಯ ಅರೆಸ್ಟ್ ಇನ್ನೂ ಆಗಿಲ್ಲ. ಆದ್ರೆ ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು, ಕಲ್ಲು ತೂರಾಟವನ್ನ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟರು, ಅವರೆಲ್ಲಿದ್ದಾರೆ? ಯಾಕೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ? ಆದ್ರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಲಾಗಿದೆ. ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಬಂಧನ ಇಲ್ಲ. ಈಗ ಪೊಲೀಸ್ ಆಯುಕ್ತೆ, ಮೈಸೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಾ ಲಾಟ್ಕರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿದ್ರು, ಅವರನ್ನ ವರ್ಗಾವಣೆ ಮಾಡಿ ಆದೇಶ ಬಂದಿದೆ. ಸ್ಟೇಷನ್ಗೆ ಒಂದಷ್ಟು ಜನ ಬರ್ತಾರೆ, ಮನವಿಯನ್ನ ಮಾಡ್ಕೊಳ್ಳಕ್ಕೆ ಬರ್ತಾರೆ, ಕಂಪ್ಲೇಂಟ್ ಅನ್ನ ತಗೊಳ್ತಾರೆ. ಅದಾದ್ಮೇಲೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅವರ ಅರೆಸ್ಟ್ ಆಗುತ್ತೆ. ಅದಾದ್ಮೇಲೆ ಕಲ್ಲು ತೂರಾಟಗಳಾಗುತ್ತೆ. ನೋಡಿ, ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿವಾದಿತ ಪೋಸ್ಟ್ ಅನ್ನು ಹಾಕಿದ ಸತೀಶ್ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ. ನಿನ್ನೆ ಜಾಮೀನು, ಇವತ್ತು ರಿಲೀಸ್. ಮುಖ ಮುಚ್ಚಿಕೊಂಡು ಜೈಲಿನಿಂದ ಹೊರ ಬಂದಂತ ಸತೀಶ್, ವಿವಾದಿತ ಪೋಸ್ಟ್ ಹಾಕಿದ ಸತೀಶ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನೋಡಿ, ಮುಖ ಮುಚ್ಚಿಕೊಂಡು ಹೊರಗಡೆ ಬರ್ತಾ ಇರುವಂತ ಸತೀಶ್ ಇವತ್ತು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗುವ ಹಂತಕ್ಕೆ ಹೋಗಿತ್ತು. ಆದರೆ ಇವರು ಹಾಕಿದಂತ ಒಂದು ಪೋಸ್ಟ್, ಆ ಪೋಸ್ಟ್ನ ವಿಚಾರವಾಗಿ ಆಕ್ರೋಶಗಳು ಭುಗಿಲೆದ್ದಿತ್ತು. ಆತನ ಬಂಧನ ಆಗಿತ್ತು. 1 ದಿನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ನಿನ್ನೆ ಆತನಿಗೆ ಜಾಮೀನು ಸಿಕ್ಕಿತ್ತು. ಇವತ್ತು ಬಿಡುಗಡೆ ಆಗಿದ್ದಾರೆ. ಜೈಲಿಂದ ಹೊರಗಡೆ ಬರಬೇಕಾದ್ರೆ ಮುಖವನ್ನ ಮುಚ್ಚಿಕೊಂಡು ಬಂದಿದ್ದಾರೆ.